ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ಯಾವತ್ತು 8ನೇ ತಾರೀಕು ಬ್ಯಾಚು. ಸೊ 8ನೇ ತಾರೀಕು ಮೇ 8ಕ್ಕೆ ನ್ಯೂ ಬ್ಯಾಚ್ ಕಂಡಕ್ಟ್ ಮಾಡ್ತೀನಿ. ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟ್ ಫ್ರೂಟ್ಫುಲ್ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಮಾರ್ಕೆಟಲ್ಲಿ ಯು ಆಲ್ವೇಸ್ ಗೆಟ್ ಆನ್ ಡಿಫಿಕಲ್ಟ್ ಡೇಸ್. ಓಕೆನಾ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂದರೆ ನೀವು ಲೈಕ್ ಎಲ್ಲರ ಲೈಫಲ್ಲೂ ಆಗೋವಂಥ ನೇಚರ್ ಥಿಂಗ್ಸೇನೆ ಅದು. ಓಕೆನಾ. ಸೊ ನಮಗೇನಂದರೆ ಲೈಕ್ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಿಗೆ ಬರೋರು ಯಾರು ನಾವು ಸ್ಟೂಡೆಂಟ್ಸ್ ಫೀಲ್ಡಲ್ಲಿ ಬರೋದಿಲ್ಲ. ಜಾಬ್ ಫೀಲ್ಡಲ್ಲಿದ್ದಾಗಲೇ ಮ್ಯಾಕ್ಸಿಮಮ್ ಕಡೆ ಈ ಕಡೆ ಡೈವರ್ಟ್ ಆಗೋದು ಎಲ್ಲರೂ. ಹಾಗಾಗಿನೇ ಜಾಬ್ ಮಾಡ್ಬೇಕಾದ್ರೆ ಏನನ್ಸುತ್ತೆ, ವರ್ಕ್ ಸ್ಟ್ರೆಸ್ಸೇ ಜಾಸ್ತಿ ಇರುತ್ತೆ, ವರ್ಕ್ ಲೋಡೇ ಜಾಸ್ತಿ ಇರುತ್ತೆ. ಆಗೇನು ಕಲಿಬೇಕಾ, ಎಜುಕೇಷನ್ ಮಾಡ್ಬೇಕಾದ್ರೆ ಓದಿ ಓದಿ ಬೋರ್ ಆಗಿರುತ್ತೆ, ಆಗೇನು ಕಲಿಬೇಕಾ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿನೇ ನಾವೇನು ಮಾಡ್ತೀವಿ, ಶಾರ್ಟ್ ಕಟ್ಗಳು ಹುಡುಕ್ತೀವಿ. ಚಲೋ ಕಾಲ್ ಟಿಪ್ಸ್ ಕೊಡೋರು ಇದ್ದಾರಲ್ಲ ಅವ್ರ ಹತ್ರ ನೋಡೋಣ, ಚಲೋ PMC ಹ್ಯಾಂಡ್ಲು ಮಾಡೋರು ಇರ್ತಾರಲ್ಲ ಅವ್ರ ಹತ್ರ ನೋಡೋಣ, ಆ ಥರ ಈ ಥರ ಅಂತ. ಸೊ ಅಲ್ಲಿ ನಿಮ್ಮನ್ನು ನೀವು ಕಳೆದು ಹೋಗ್ತೀರಾ. ಯಾಕೆಂದರೆ ಯಾರು PMC ಹ್ಯಾಂಡ್ಲು ಮಾಡ್ತಿರ್ತಾರೆ, ಕಾಲ್ ಟಿಪ್ಸ್ ಹ್ಯಾಂಡ್ಲು ಮಾಡ್ತಿರ್ತಾರೆ, ದೆರ್ ವಿಲ್ ಬಿ ಮ್ಯಾಕ್ಸಿಮಮ್ ಪೀಪಲ್ಸ್ ಲೈಕ್ ಏನಂದರೆ ಅವರು ಟ್ರೇಡ್ ಮಾಡೋದಿಲ್ಲ. ಏನೋ ಒಂದು ಇನ್ನೊಂದು ಅವ್ರಿಗೆ ಗೊತ್ತು, ಅವ್ರು ಟ್ರೇಡಿಂಗಲ್ಲಿ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ಅಂತ, ಅದಕ್ಕೆ ಅವ್ರು ಟ್ರೇಡ್ನೇ ಮಾಡೋದಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗು ಲೈಕ್ ಈ PMC ಹ್ಯಾಂಡ್ಲಿಂಗ್ ಇದೆಯಲ್ಲ, ಕೆಲವೊಂದು ಕಂಪ್ನಿಗಳಿದ್ದಾವೆ. ಈಗ ಎಕ್ಸಾಂಪಲ್ ಕೊಡ್ತೀನಿ. ನೀವು ಮ್ಯೂಚುವಲ್ ಫಂಡ್ಸ್ ಅಂತ ಇನ್ವೆಸ್ಟ್ ಮಾಡ್ತೀರಿ, ಎಲ್ಲಿ ಹೋಗುತ್ತೆ ಅದು ಫಂಡು? ಅದೊಂದು ಕಂಪ್ನಿಗೆ ಹೋಗುತ್ತೆ ತಾನೆ ಮ್ಯೂಚುವಲ್ ಫಂಡು. ಫಂಡನ್ನು ಹ್ಯಾಂಡ್ಲು ಮಾಡೋರು ಇರ್ತಾರೆ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅವ್ರನ್ನ ನಾನು ಒಪ್ಕೊಳ್ತೀನಿ. ದೇ ಆರ್ ಲೈಕ್ ಡೂಯಿಂಗ್ ಬಿಗ್ ಕ್ವಾಂಟಿಟಿ. 1 ಕೋಟಿ, 2 ಕೋಟಿ, 10 ಕೋಟಿ, 20 ಕೋಟಿ, 50 ಕೋಟಿ ತನಕ ಕೆಲವ್ರಿಗೆ ಫಂಡ್ ಅಲಾಟ್ ಆಗಿರುತ್ತೆ. ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್ ಮೇಲೆ ಫಂಡ್ ಅಲಾಟ್ ಆಗಿರುತ್ತೆ. ಆ ಫಂಡ್ನ ಅವರು ಎಲ್ಲೆಲ್ಲಿ ಯುಟಿಲೈಸ್ ಮಾಡಬೇಕು, ಹೇಗೆ ನಾನು ಅದ್ರಲ್ಲಿ ರಿಟರ್ನ್ ತೆಗಿಬೇಕು ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಅವರು ಕೂಡ ಅಲ್ಲೇನು ಅವ್ರ ಸ್ವಂತ ದುಡ್ಡು ಆಗ್ತಿರಲ್ಲ. ಓಕೆನಾ, ನಿಮ್ಗಳ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಂಪ್ನಿಗೆ ಹೆಂಗೆ ದುಡ್ಡು ಮಾಡಬೇಕು ಅಂತ. ಯಾಕೆಂದರೆ ಅವ್ರು ತಿಂಗಳು ಸ್ಯಾಲ್ರಿಗೆ ಇರ್ತಾರೆ, ಅವ್ರೇ ನಿಮಗೆ ಪರ್ಸೆಂಟೇಜ್ ವೈಸಿಗೆ ಇರೋದಿಲ್ಲ. ಹಾಗಾಗಿನೇ ಸೊ ಅದನ್ನು ಬಿಟ್ಟು ಈ ಸಣ್ಣ ಪುಟ್ಟ ಕಾಲ್ ಟಿಪ್ಸ್ ಕೊಡೋರ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅವ್ರು ಯಾರೂ ನಿಮಗೆ ಉದ್ಧಾರ ಮಾಡೋಕ್ಕೆ ಅಂತ ಇರಲ್ಲ ಮಾರ್ಕೆಟಲ್ಲಿ. ಸೊ ಹಾಗಾಗಿನೇ ಆ್ಯಂಡ್ ಇನ್ನೂ ಕೆಲವರು ಹೇಳ್ತಿರ್ತಾರೆ ಲೈಕ್ ನಿಮಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ಗೆ ಹೋದರೆ ನೀವು ವಿಲ್ ಲೂಸ್ ಎವ್ರಿಥಿಂಗ್ ಅಂತ. ದಟ್ ಈಸ್ ಸೆಕೆಂಡ್ರಿ ಪಾರ್ಟ್ ಯಾರು. ಓಕೆನಾ. ಕಲಿದಲ್ಲೇ ಎಲ್ಲಿಗೆ ಹೋದ್ರೂ ಯಾವುದೇ ಆದರೂ ಕಷ್ಟನೇ. ಈಗ ನಿಮಗೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಅವನ್ನ ಈಗ ರೆಸ್ಕ್ಯೂ ಮಾಡ್ತಾರೆ. ಸ್ನೇಕ್ ರೆಸ್ಕ್ಯೂ ಟೀಮ್ಗಳು ತುಂಬ ಇದ್ದಾವೆ. ಇತ್ತೀಚೆಗಂತೂ ಸ್ನೇಕ್ ರೆಸ್ಕ್ಯೂ ತುಂಬ ಚೆನ್ನಾಗಿದೆ. ಅವ್ರುಗಳ ಸ್ನೇಕ್ ರೆಸ್ಕ್ಯೂ ಮಾಡಲಿಕ್ಕೆ ಎಷ್ಟು ವರ್ಷಗಳ ಕಾಲ ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೊಂಡಿರ್ತಾರಲ್ವ. ಸೊ ಅದ್ರ ಬಗ್ಗೆ ಯಾವ ಥರ ಹಿಡಿಬೇಕು, ಅದು ಯಾವ್ಯಾವ ಥರ ಹಾವು ಇರುತ್ತೆ, ಯಾವುದ್ರಲ್ಲಿ ಎಲ್ಲಿ ವಿಷ ಇರುತ್ತೆ, ಯಾವುದ್ರಲ್ಲಿ ಎಷ್ಟು ಕ್ವಾಂಟಿಟಿ ವಿಷ ಇರುತ್ತೆ, ಯಾವುದು ಸ್ಟ್ರಾಂಗು ಯಾವುದು ವೀಕ್ ಅಂತ. ಸೇಮ್ ಇದು ಅಷ್ಟೇ, ಮಾರ್ಕೆಟ್ ಕೂಡ ಅಷ್ಟೇ. ದಿಸ್ ಇಸ್ ದ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್. ಓಕೆನಾ. ಒಂದು ಕೈಂಡ್ ಆಫ್ ಸ್ನೇಕ್ ಆ್ಯಂಡ್ ಲ್ಯಾಡ್ರೇನೆ ಇದು. ನಿಮಗೆ ಎಲ್ಲಿ ಹಾವು ಸಿಗ್ತಿರುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ಬೇಕು ಆ ಕಡೆ ಈ ಕಡೆಗೆ. ಸೊ ಎಲ್ಲಿ ನಮಗೆ ಏಣಿ ಸಿಗುತ್ತೆ ಅಲ್ಲಿ ಹತ್ತ ದುಡ್ಡು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಸೇಮ್ ಲಾಜಿಕ್ ಇದು ಅಷ್ಟೇ. ಕಲ್ತ್ರೆ ಈಸಿ. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಮೈಂಡ್ ಗೇಮ್ ಅಷ್ಟೇ. ಓಕೆನಾ. ನಿಮ್ಮ ಮೈಂಡನ್ನು ನೀವು ಎಷ್ಟು ಸ್ಟ್ರಾಂಗ್ ಇಟ್ಕೊಳ್ತೀರಾ ಅಷ್ಟು ಮಾರ್ಕೆಟು ತುಂಬ ಚೆನ್ನಾಗಿ ನಿಮಗೆ ರಿವಾರ್ಡ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಇವತ್ತಂತೂ ಆನೆಸ್ಟ್ ಹೇಳ್ತೀನಿ, ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು. ನೋ ಮೋರ್ ಥಿಂಗ್ಸ್ ಅನ್ನೋ ಥರ ಏನೂ ಇರಲಿಲ್ಲ. ಆ್ಯಂಡ್ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನು. ಮೇ ಬಿ ನಾನು ಅಂದ್ಕೊಂಡಿರೋದು, ಗೊತ್ತಿಲ್ಲ ನನಗೆ ಅಕ್ಯುರಸಿ ಎಷ್ಟು ಲೆವೆಲ್ಗಿದೆ ಅಂತ. ಲೈಕ್ ಎಲೆಕ್ಷನ್ದು ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ನಿನ್ನೆ ಮಧ್ಯಾಹ್ನ ಮೇಲೆ ತುಂಬ ಜನ ಗೊತ್ತಿತ್ತೇನೋ ದೊಡ್ಡವ್ರಿಗೆ. ಮೇ ಬಿ ಅವರು ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ರೆಷರ್ ತಂದಿದ್ದಾರೆ ಮಾರ್ಕೆಟಲ್ಲಿ. ಇವತ್ತು ಎಕ್ಸಿಟ್ ಪೋಲು ಮ್ಯಾಕ್ಸಿಮಮ್ BJP ಇದಾಗಿಲ್ಲ, ಫೇವರ್ ಆಗಿಲ್ಲ. ಲೈಕ್ ಬಂಗಾಳ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲ ಲೈಕ್ ತಮಿಳ್ನಾಡು ಇರ್ಬೋದು, ಕೇರಳ ಬಿಡಿ, ಅದು ಕೇರಳದಲ್ಲಿ ಯಾವಾಗ್ಲೂ ರಾಷ್ಟ್ರೀಯ ಪಕ್ಷಗಳು ಬರೋಕ್ಕೆ ಬಿಡೋದಿಲ್ಲ ಅವರಲ್ಲಿ. ಆ್ಯಂಡ್ ಲೈಕ್ ಇನ್ನು ಸಣ್ಣ ಪುಟ್ಟದ್ದು ಮೆಜಾರಿಟಿಯಾಗಿ ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಳು. ಸೊ ಎರಡರಲ್ಲೂ BJP ಫೇವರ್ ಇಲ್ಲ ಮಾರ್ಕೆಟ್. ಹಾಗಾಗಿ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡ್ತಿದೆ ಅಂದ್ಕೊಂಡಿನಿ. ನಾನು ಅಂದ್ಕೊಂಡಿರೋದು, ನಂಗೆ ಗೊತ್ತಿಲ್ಲ. ಆನೆಸ್ಟ್ ಹೇಳ್ತೀನಿ, ನಾನು ಇದರಲ್ಲಿ ಅವರು ರಿಸರ್ಚರು ಅಲ್ಲ, ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನನಗೆ ಎಲ್ಲಿ ಓಪನ್ ಆಗುತ್ತೆ, ಯಾವ ಲೆವೆಲ್ ಓಪನ್ ಆಗುತ್ತೆ, ದಟ್ಸ್ ಇಂಪಾರ್ಟೆಂಟ್ ಫಾರ್ ಮಿ. ಆ್ಯಂಡ್ ಇನ್ನೊಂದು, ಇವತ್ತು ಫ್ರೈಡೆ. ಸೊ 3 ದಿನ, ಇವತ್ತು ಗುರುವಾರ, ನಾಳೆ ನಾಡಿದ್ದು ರಜಾ ಇದೆ. ನಾಳೆ ಶುಕ್ರವಾರ 1ನೇ ತಾರೀಕು ಲೇಬರ್ ಡೇ. ಸೊ ನಾವೆಲ್ಲ ಕಾರ್ಮಿಕರೇನೆ. ಸೊ ಹಾಗಾಗಿ ನಮಗೂ ಒಂದು ರಜೆ ಬೇಕಲ್ವಾ. ಸೊ ಹಾಗಾಗಿನೇ, ಬಟ್ ಯಾಕೆ ಕೊಡ್ತಾರೋ ಗೊತ್ತಿಲ್ಲಪ್ಪ. ನಮಗೆ ರಜೆ ಕೊಟ್ಟಿರಲಿಲ್ಲ ಅಂದರೆ ಇನ್ನೂ ಖುಷಿಯಾಗಿ ಇರ್ತಿದ್ದೆ. ಓಕೆ, ನಾಳೆ ಒಂದು, ನಾಡಿದ್ದು ಇನ್ನು 3 ದಿನ ರಜಾ ಇದೆ. ಹಾಗಾಗಿ ಮಾರ್ಕೆಟ್ ಗೋಯಿಂಗ್ ಟು ಬಿ ರೆಸ್ಟ್. ಓಕೆನಾ. ರೆಸ್ಟ್ ಇನ್ ಪೀಸ್ ಆಗುತ್ತೆ. ಓಕೆ, ಲೈಕ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ನಿ, ದೆನ್ ಐ ವಿಲ್ ಗೈಡ್ ಯು ದ ಥಿಂಗ್ಸ್. ಸೊ ಸಿಂಪಲ್ ಲಾಜಿಕ್ಕು, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. P.ಯಲ್ಲಿ 2 ಟ್ರೇಡ್ನ ಮಾಡಿದ್ದೀನಿ, ಜಾಸ್ತಿ ಟ್ರೇಡ್ ಮಾಡಿಲ್ಲ. ಆನೆಸ್ಟ್ಲಿ ಆಗಿದ್ದು ನಾವು ಹೋಲ್ಡ್ ಮಾಡಿದ್ದೀರಾ, ಯು ವೋಂಟ್ ಬಿಲೀವ್ ಇಟ್, ಸೀರಿಯಸ್ಲಿ 264 ಹೋಗ್ತಾ ಇದೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಬಿಕಾಸ್ ಐ ವಾಂಟ್ ಫೋರ್ಸ್ ಇಟ್ ಟು ಯು ಗೈಸ್ ಟು ನಂಬಿ ಅಂತ ನಾನು ಹೇಳೋದಿಲ್ಲ. ನಾನು 196ಗೆ ಎಂಟ್ರಿ ಆಗಿದೆ. 196ಅಲ್ಲಿ 261ಅಲ್ಲಿ ಅನ್ಬಿಲೀವಬಲ್ ಮೂಮೆಂಟ್.
ಸೀರಿಯಸ್ಲಿ. ಬಟ್ ಇಷ್ಟು ದೂರ ಮೂಮೆಂಟ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್. ನಾನು ಸ್ಕ್ಯಾಲ್ಪಿಂಗಲ್ಲಿ ದುಡ್ಡು ಮಾಡ್ಕೊಂಡು ಜೂಟ್ ಹೊಡಿಯೋಕೆ ನೋಡ್ತೀನಿ ಮಾರ್ಕೆಟಲ್ಲಿ. ಆ್ಯಂಡ್ ಲೈಕ್ ನಾಳೆ ನೋಡೋಣ, ನಾಳೆ ಟೈಮ್ ಸಿಕ್ಕಿದ್ರೆ ಐ ವಿಲ್ ಮೇಕ್ ನಂದು P&L ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾಳೆ. ಆದರೆ ನೋಡುವ. ಆದರೆ ನಾಳೆ ನಿಮಗೆ P&L ವಿಡಿಯೋ ಹಾಕ್ತೀನಿ, ಮಸ್ಟ್ ವಾಚ್ ಮಾಡಿ. ಈ ಮಂತ್ ಅಂತೂ ತುಂಬ ಚೆನ್ನಾಗಿ ಹೋಗಿದೆ. ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಇದೇ ಫಸ್ಟ್ ಟೈಮು ನಾನು ಹೈಯೆಸ್ಟ್ ಪ್ರಾಫಿಟ್ ಅಂತ ಮಾಡಿರೋದು. ಇಷ್ಟು ವರ್ಷದ ಜರ್ನಿಯ ಪ್ರಾಫಿಟ್ ಆರ್ ಲಾಸ್ಗಳು ನೋಡೋದಾದರೆ ದಿಸ್ ವಾಸ್ ಮೈ ಹೈಯೆಸ್ಟ್ ಪ್ರಾಫಿಟಬಲ್ ಮಂತ್. ಓಕೆನಾ? ಸೊ ಹಾಗಾಗಿ ನಾಳೆ P&L ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನು ಟೆಡಿಮಿಡಿ ಅಂತ. ಮತ್ತೆ ಅಷ್ಟು ಮಾಡ್ತೀನೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಮಾಡಿರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಏನು ಕಳ್ಕೊಳ್ತೀವಿ, ನನ್ನ ದುಡ್ಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ನಿಮ್ಗೆ ಕೊಡೋಕೆ ಬರ್ತೀನಿ ಅಲ್ವಾ? ಸೊ ಇವತ್ತಿಂದು ಲೈಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅಂತ. ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ. ಲೈಕ್ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗ್ದಲೆ, ಓಕೆನಾ? ಸೊ ಫ್ಲಾಟಿಶ್, ಇಫ್ ಇಟ್ ಈಸ್ ನಾಟ್ ಓಪನ್ಸ್ ಫ್ಲಾಟಿಶ್ ಓಪನ್ ಆಗ್ತಾರೆ ಬಿಟ್ಬಿಡಿ. ಫ್ಲಾಟಿಶ್ ಓಪನ್ ಆಗಿಲ್ಲ, ಅದು ಲಾಜಿಕೇ ಬೇಡ. ಮಾರ್ಕೆಟ್ ಏನಾದರೂ ಬಿಲೋ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎನಿ ರಿಟ್ರೇಸ್ಮೆಂಟ್ ಗೋ ವಿತ್ ಸೆಲ್ಲಿಂಗ್ ಸೈಡ್. ಕ್ಲಿಯರಾಗಿ ಹೇಳಿದ್ದೆ ಯಾಕೆ ಸೆಲ್ಲಿಂಗ್ ಸೈಡ್ ಹೋಗಿ ಅಂತಲೂ ಹೇಳಿದ್ದೆ ಅನ್ನೋದನ್ನು ಗೈಡ್ ಮಾಡ್ತೀನಿ. ಆ್ಯಂಡ್ ಮತ್ತೊಮ್ಮೆ ಕಲಿಬೇಕು ಅನ್ನೋರು ಲೈಕ್ 8ನೇ ತಾರೀಕು ಬ್ಯಾಚು, ಮೇ 8ನೇ ತಾರೀಕು ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಮಗೆ ನೀವು ವಾಟ್ಸಪ್ ಮಾಡಿ, ವಾಟ್ಸಪ್ ಮಾಡ್ತಿದ್ದಂಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಅಂದರೆ ಯಾವುದೇ ಟೀಮ್ ಇಲ್ಲ ನನ್ನ ಹತ್ರ, ಯಾವುದೇ ಹೆಲ್ಪ್ ಡೆಸ್ಕ್ ಇಲ್ಲ ನನ್ನ ಹತ್ರ, ಯಾರೇ ಲೈಕ್ ಹ್ಯಾಂಡ್ಲ್ ಮಾಡೋರು ಅಂತ ಯಾರೂ ಇಲ್ಲ. ಎವ್ರಿಥಿಂಗ್ ಮೀ ಓನ್ಲಿ. ನಾನೇ ಎಲ್ಲದಕ್ಕೂ, ನಾನೇ ನನ್ನ ಟ್ರೇಡಿಂಗ್ ಸಿಸ್ಟಮ್ಗೆ ನಾನೇ ಓನರು, ನಾನೇ ಲೇಬರು, ನಾನೇ ಕಸ ಗುಡಿಸೋನು, ನಾನೇ ಗಲ್ಲದ ಮೇಲೆ ಕೂತ್ಕೊಳ್ಳೋನು, ಎಲ್ಲ ನಾನೇ. ಓಕೆನಾ? ಸೊ ನೀವು ಡೈರೆಕ್ಟ್ ಚಾಟ್ ಮಾಡೋದು ನನ್ನ ಜೊತೆನೇ, ಬೇರೆ ಯಾರ ಜೊತೆ ಚಾಟ್ ಮಾಡೋದಿಲ್ಲ. ಆ ಕನ್ಫ್ಯೂಷನ್ ನೀವು ಇಟ್ಕೊಬೇಡಿ. ಸೊ ಇಲ್ಲಿ ನಿಮಗೆ ಇವಾಗ ಗೈಡ್ ಮಾಡ್ತೀನಿ ನೋಡಿ. ಲೈಕ್ ಸ್ಟೂಡೆಂಟ್ಸ್ ಕೇಳಿದ ಪ್ರಕಾರನೇ ಮಾರ್ಕೆಟ್ ಓಪನ್ ಆಗಿದ್ದೆ ಬಿಲೋ ಈ ಲೆವೆಲು, ಯಾಕೆಂದರೆ ನೆನ್ನೆ ಫಾಸ್ಟ್ ಫಾರ್ವರ್ಡ್ ಮೂವ್ಮೆಂಟ್ ಆಗಿತ್ತು ಮಾರ್ಕೆಟಲ್ಲಿ. ಸೊ ಅಲ್ಲಿಂದ ಕೆಳಗಡೆ ಬಂದರೆ ಸಮ್ ಸೆಲ್ಲಿಂಗ್ ಪ್ರೆಷರ್ ಅಂತೂ ಬರುತ್ತೆ ಅನ್ನೋದು ಗೊತ್ತಿತ್ತು. ಓಪನ್ ಆದಮೇಲೆ ಅನದರ್ 100 ಪಾಯಿಂಟ್ ಕೂಡ ಬಿತ್ತು ಮಾರ್ಕೆಟು. ಓಕೆನಾ? ಅನದರ್ 100 ಪಾಯಿಂಟ್ ಕೂಡ ಬಿದ್ದ ಮೇಲೆ ಐ ಜಸ್ಟ್ ವೆಯ್ಟೆಡ್ ಮಾರ್ಕೆಟಲ್ಲಿ ಒಂದು ರಿಟ್ರೇಸ್ಮೆಂಟ್ ಬರಲಿ, ಜಸ್ಟ್ ರಿಟ್ರೇಸ್ಮೆಂಟ್ ಬಂದರೆ ನೋಡೋಣ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಒಂದು ಲೈಕ್ ರಿಟ್ರೇಸ್ಮೆಂಟ್ ಬರಲಿಕ್ಕೂ ಕೂಡ ಈಗ ಇಲ್ಲೇನು ನೀವು 23 ನೋಡ್ತಾ ಇರಲ್ಲ, ಆ್ಯಕ್ಚುಲಿ 23 ಬಂದು ಇಲ್ಲಿತ್ತು, ಈ ಲೆವೆಲ್ಸಲ್ಲಿತ್ತು 23, ಇಲ್ಲೂ ಇದ್ದಾಗ ಈ ಲೆವೆಲ್ಸಲ್ಲಿತ್ತು 23. ಇವಾಗ ಸ್ಟ್ರೆಚ್ ಔಟ್ ಆಗಿದೆ, ಮುಂದಕ್ಕೆ ಸ್ಟ್ರೆಚ್ ಔಟ್ ಆಗಬೇಕು, ಆಗಿದೆ, ನೋ ಪ್ರಾಬ್ಲಮ್. ಸೊ ಆವಾಗ ನಾನು ವೆಯ್ಟ್ ಮಾಡ್ತಿದ್ದೆ, ಚಲೋ ಮಾರ್ಕೆಟು ಏನಾದರೂ ಇಲ್ಲಿ ತನಕ ಬರ್ಬೋದಾ ಬರಲ್ವಾ ಅಂತ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಆಲ್ರೆಡಿ ನಿನ್ನೆನೂ ಶಾರ್ಪ್ ಫಾಲಲ್ಲಿದೆ ಮಾರ್ಕೆಟು. ಸೊ ಇವತ್ತು ಆಲ್ಮೋಸ್ಟ್ ಒಂದು 180 ಪಾಯಿಂಟು ಗ್ಯಾಪ್ ಡೌನು ಪ್ಲಸ್ ಅನದರ್ 100 ಪಾಯಿಂಟ್ ಡೌನ್ ಸೈಡ್. ಸೊ ಟೋಟಲ್ ಮಾರ್ಕೆಟ್ ಈಸ್ ವೆಂಟ್ ಹ್ಯೂಜ್ ಹೋಗಿದೆ. ಸೊ ಇಷ್ಟು ದೂರ ಹೋದಾಗ ರಿಟ್ರೇಸ್ಮೆಂಟ್ ಪಾಸಿಬಿಲಿಟಿ ಇದೆ, ಬಟ್ ರಿಟ್ರೇಸ್ಮೆಂಟ್ 23 ತನಕ ಬರೋ ಚಾನ್ಸಸ್ ಎಷ್ಟಿದೆ? ದೇರ್ ವಿಲ್ ಬಿ ಲೆಸ್ ಚಾನ್ಸ್ ಇದೆ 23% ತನಕ ಬರುವಂಥದ್ದು. ವೆಯ್ಟ್ ಮಾಡಿ ನೋಡೋಣ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಟ್ರೇಡ್ ಬಂದು ಆನೆಸ್ಟಾಗಿ ನನಗೆ ಫಸ್ಟ್ ಟ್ರೇಡ್ ಅಂತ ನಾನು ತೊಗೊಂಡಿದ್ದಲ್ಲಿ ಈ ಲೆವೆಲಲ್ಲಿ ನಾನು ಫಸ್ಟ್ ಟ್ರೇಡ್ ತೊಗೊಂಡೆ. ಯಾವಾಗ ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಆಯಿತು, ಇದೇ ಆಲ್ಮೋಸ್ಟ್ 45 ಪಾಯಿಂಟಿಗೆ ರಿಜೆಕ್ಷನ್ ಆಗಿತ್ತು. ಸೊ ನಾನು ಕ್ಯಾಂಡಲ್ ನೋಟ್ ಟ್ರೇಡ್ ಮಾಡೋದಿಲ್ಲ. ನೀವು ಕ್ಯಾಂಡಲ್ ನೋಟ್ ಟ್ರೇಡ್ ಮಾಡೋರು ಯಾರೂ ಇಲ್ಲಿ ಟ್ರೇಡೇ ಮಾಡೋಕ್ಕಾಗಲ್ಲ ಬಿಡಿ, ಯಾಕೆ ನೀವು ಭಯ ಬಿದ್ದು ಹೋಗ್ತೀರಾ. ಬಿಕಾಸ್ ಏನಾಗುತ್ತೆ, ಒಂದು ಮಾರ್ಕೆಟ್ ಇಷ್ಟು ದೂರ ಬಿದ್ದಿದೆ ಅನ್ನೋದಕ್ಕಿಂತ ನಿಮ್ಗೆಲ್ಲರೂ ಕಲ್ಸೋದು ಹಂಗೆ ತಾನೆ, ಮಾರ್ಕೆಟಲ್ಲಿ ಮಾರುಬೂಸ ಆಗಿದೆ, ಮಾರ್ಕೆಟ್ ವಿಲ್ ಬೌನ್ಸ್ ಹಂಗೆ ಹಿಂಗೆ ಅಂತ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ಜಸ್ಟ್ ಎಂಟರ್ಡ್ ಇಯರ್. ಇಲ್ಲಿ ನನಗೆ ಆಲ್ಮೋಸ್ಟ್ 8 to 9 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ನಾನು 8 to 9 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ, ಬಿಕಾಸ್ ಇಟ್ ಈಸ್ ನಾಟ್ ಮೈ ರೈಟ್ ಪ್ಲೇಸ್ ಟು ಟ್ರೇಡ್. ಗೊತ್ತಿತ್ತು ಅದು, ಬಟ್ ಸ್ಕ್ಯಾಲ್ಪಿಂಗಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತು, ಅಲ್ಲಿ ಎಂಟ್ರಿಯಾಗಿ ಎಕ್ಸಿಟ್ ಆದೆ. ಅದಾದಮೇಲೆ ಮಾರ್ಕೆಟ್ ಬ್ಯಾಕ್ ಟು ರಿಟ್ರೆಸ್ಟ್ ವೆಯ್ಟ್ ಮಾಡ್ತಿದ್ದೆ. 23% ತನಕ ಬರ್ಬೋದು ಮಾರ್ಕೆಟ್, ಹೈ ಚಾನ್ಸಸ್ ಅಂತ. ಬರಲಿಲ್ಲ ಮಾರ್ಕೆಟ್, ಇಲ್ಲಿ ತನಕ ಬಂದು ಅಗೇನ್ ಮಾರ್ಕೆಟ್ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಚಲೋ ಎಂಟ್ರಿ ಆಗೋಣ, ನೋಡೋಣ. ಮ್ಯಾಕ್ಸಿಮಮ್ ಅಲ್ಲಿ ತನಕ ಬರೋ ಚಾನ್ಸಸ್ ಡೌಟ್ ಇದೆ ಮಾರ್ಕೆಟು, ಸೆಲ್ಲಿಂಗ್ ಪ್ರೆಷರ್ ಕೂಡ ಜಾಸ್ತಿ ಇದೆ ಅಂತ ಎಂಟ್ರಿ ಆದೆ. ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಟಾರ್ಗೆಟ್ ಕೂಡ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆದೆ. ಹೋಲ್ಡ್ ಮಾಡಿದರೆ ಇವಾಗ ಅದು ಏನು ಮಾಡೋಕ್ಕಾಗೋದಿಲ್ಲ, ಮಿಸ್ ಆಯಿತು ನಮಗದು. ನಮ್ಮ ಆಪ್ಷನ್ ಅಲ್ಲ ಅದು, ನೆನ್ಪಿಟ್ಕೊಳ್ಳಿ. ಲೈಕ್ ವಾಟ್ ಎವರ್ ಯು ಮೇಕ್ ಇಟ್, ದಟ್ ಈಸ್ ಯುವರ್ ಮನಿ. ಓಕೆನಾ? ಸೊ ಯಾಕೆ ನಾನು ಇಷ್ಟು ಸೆಲ್ಲಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ, ಯಾಕೆ ನಾನು ಇಷ್ಟು ಸೆಲ್ಲಿಂಗ್ ಬಗ್ಗೆ ಫೋಕಸ್ ಮಾಡ್ತಿದ್ದೆ, ಯಾಕೆ ಆ ಲೆವೆಲ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಲೆಟ್ಸ್ ಕಮ್ ಬ್ಯಾಕ್ ಟು ಮೈ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ಸ್. ಇದು ನನ್ನ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ಸು, ಪಕ್ಕದಲ್ಲೇ ರನ್ ಆಗ್ತಿರುತ್ತೆ ಇಂಡಿಕೇಟ್ರಲ್ಲಿ, ನಾನು ಎಲ್ಲೂ ಹೊರಗಡೆ ಹುಡ್ಕೊಂಡು ಹೋಗೋದಿಲ್ಲ. ಸೊ ಒನ್ಸ್ ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ಏನಾಗುತ್ತೆ, ಮಾರ್ಕೆಟು ಬ್ರೇಕ್ಔಟ್ ಆಗಿದ್ದರಿಂದ ಸೊ ತುಂಬ ಜನ ಬೈಯರ್ಸ್ಗಳು 24,000 ಅಬೌವ್ 24,000 ಬುಲಿಶ್ ಇದ್ದೇ ಇದ್ದಾರೆ. ಯಾವಾಗ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಾರ್ಕೆಟಲ್ಲಿ ಒಂದು ಪ್ಯಾನಿಕ್ನೆಸ್ ಸೆಂಟಿಮೆಂಟ್ ಕಾಣುತ್ತೆ. ಏನಕ್ಕೆ? ಮಾರ್ಕೆಟು 1, 2, 3, 4, 5 ಸಲ ಒಂದೇ ಸಪೋರ್ಟ್ನ ಹೋಲ್ಡ್ ಮಾಡಿದೆ.
ಸಪೋರ್ಟ್ ಮೀನ್ಸ್ ನಿಮಗೆ ಗೆರೆ ಹಾಕ್ದಂಗೆ ಇಲ್ಲಿಂದಲೇ ಬಂದು ಬೌನ್ಸ್ ಆಗುತ್ತೆ ಅದು ಇದು ಅಂತಲ್ಲ. ಅದಕ್ಕೆ ಏನು ಹೇಳ್ತಾರೆ ಕೆಲವರು, ಝೂನ್ ಮಾಡ್ಕೊಳ್ಳಿ, ಅದು 100 ಪಾಯಿಂಟ್ಗಾದ್ರೂ ಝೋನ್ ಅನ್ಕೊಳ್ಳಿ, 200 ಪಾಯಿಂಟ್ಗಾದ್ರೂ ಝೋನ್ ಅನ್ಕೊಳ್ಳಿ, ದಟ್ ಈಸ್ ನಾಟ್ ಮೈ ಫಂಡ. ನಾನು ಆಲ್ವೇಸ್ ಬಿಲೀವ್ ಇಟ್ ಲೈಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಚಲೋ 3-4 ಟೈಮ್ಸ್ ಮಾರ್ಕೆಟ್ ಹಿಟ್ ಮಾಡಿದೆ, ಅದು ಎಷ್ಟು ದೂರದಲ್ಲಾದ್ರೂ ಹಿಟ್ ಮಾಡಲಿ. ಸೊ ಅದು ವೀಕ್ ಆಗಲೇಬೇಕು, ವೀಕ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ. ಆದರೆ ನನ್ನ ಮಗಂದು ಏನು ಮಾಡ್ತು, ಮಾರ್ಕೆಟು ಒಂದೇ 10 ನಿಮಿಷದಲ್ಲಿ ಅದೆಲ್ಲದನ್ನು ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದ್ಬಿಡ್ತು. 10 ನಿಮಿಷಕ್ಕೆ ಎಲ್ಲದನ್ನು ಖಾಲಿ ಮಾಡ್ತು. ಸೊ ಹಾಗಾಗಿನೇ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ. ಇಲ್ಲಿಂದ ಯಾರು ಬೈ ಮಾಡಿ ಇನ್ವೆಸ್ಟರ್ಗಳು ಹೋಲ್ಡ್ ಮಾಡಿದ್ರು, ದೇ ಆರ್ ಇನ್ ಟ್ರಬಲ್, ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅವ್ರಿಗೆ ಎಕ್ಸಿಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇರೋದಿಲ್ಲ ಅಂತ ನಾನು ತೊಗೊಂಡೆ. ಐ ಜಸ್ಟ್ ಎಂಟರ್ಡ್ ಆ್ಯಂಡ್ ಮೇಡ್ ಮೈ ಡೇ. ಓಕೆನಾ. ಹೋಪ್ ನಾನು ಏನಕ್ಕೆ ಇಲ್ಲಿಂದ ಟ್ರೇಡ್ ಮಾಡಿದೆ, ಯಾಕೆ, ಎಲ್ಲದನ್ನು ನಾನು ನಿಮಗೆ ಇವಾಗ ಗೈಡ್ ಮಾಡಿದ್ದೀನಿ. ಸಿಂಪಲ್ ಅನ್ನಿಸ್ತಾ ಇಲ್ವಾ? ನಿಮ್ಮನ್ನು ನೀವು ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಎಷ್ಟಲಿ ತನಕ ಸಿಂಪಲ್ ಮಾಡ್ಕೊಳ್ತೀರಾ ಅಷ್ಟು ಸಿಂಪಲ್ ಆಗುತ್ತೆ. ಅದೇ ನನಗೆ ಸೇಮ್ ಥಿಂಗು ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್, ದೆನ್ ನನಗೆ ಆಪ್ಷನ್ನೇ ಇಲ್ಲ. ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗೋವರೆಗೂ ಮೂಮೆಂಟ್ ಇರಲ್ಲ, ಇಲ್ಲಿಂದ ಕೆಳಗಡೆ ಬರೋವರೆಗೂ ಮೂಮೆಂಟ್ ಇರಲ್ಲ. ಇದ್ರೊಳಗಡೆ ಮಾರ್ಕೆಟು ಡೆಡ್ ಝೋನ್ ಆಗುತ್ತೆ. ಸೊ ಅಲ್ಲೇ ರೆಸ್ಟ್ ಇನ್ ಪೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದಾಗೇನು ಇವತ್ತು ಟ್ರೇಡೇ ಮಾಡೋದು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಚಲೋ ಹೆಂಗಿದ್ರು ತಿಂಗಳರು ಒಳ್ಳೆ ದುಡ್ಡಾಗಿದೆ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ಕೆಟ್ ಈಸ್ ಗಿವನ್ ಮೀ ಒನ್ ಮೋರ್ ಚಾನ್ಸ್. ಮಗ ಎಲ್ಲೂ ಹೋಗ್ಬೇಡ ಬಾ, ನಾನು ಇನ್ನೂ ಕೆಳಗಡೆ ಹೋಗ್ತೀನಿ ಅಂತು. ಸೊ ನಾನು ಬಂದೆ, ಇವತ್ತು ದುಡ್ಡು ಮಾಡಿಕೊಡ್ತು. ಸೊ ಹೋಲ್ಡ್ ಮಾಡಲಿಲ್ಲ. ಲೈಕ್ ನಾನು ನಿಮಗೆ ಫಸ್ಟಿಂದಲೂ ಹೇಳ್ತಾ ಇದ್ದೀನಿ, ನಾನೊಬ್ಬ ಸ್ಕ್ಯಾಲ್ಪರು, ನಾನು ಹೋಲ್ಡ್ಗಿಲ್ಲ ಮಾಡೋದಿಲ್ಲ. ನಾನು ಹೋಲ್ಡ್ ಮಾಡಿ ನಿಮಗೆ 1:10 ಟೈಮ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು ಬರೀ 5 ಪಾಯಿಂಟು, ಐ ಕ್ಯಾಪ್ಚರ್ಡ್ 50 ಪಾಯಿಂಟ್ಸ್ ಅನ್ನೋ ಥರ ಬಿಡೋದಿಲ್ಲ. ನಾನಿಲ್ಲಿ ಸ್ಟೋರಿಗಳು ಹೇಳೋದಿಲ್ಲ. ಐ ಆಲ್ವೇಸ್ 1:1 ಟ್ರೇಡರ್. ನನಗೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಆರ್ 10 ಪಾಯಿಂಟ್ ಟಾರ್ಗೆಟ್ ಆದರೆ ಐ ಆಮ್ ಹ್ಯಾಪಿ ವಿತ್ ಇಟ್. ಐ ಡೋಂಟ್ ಥಿಂಕ್ ಮಚ್ ಆನ್ ದಸ್. ಸೊ ಅದಕ್ಕೋಸ್ಕರನೇ ಸೊ ಇಷ್ಟು ದೊಡ್ಡ ಮೂಮೆಂಟ್ ಆದ್ರೂ ನನಗೇನು ಬೇಜಾರು ಇಲ್ಲ, ನೋ ರಿಗ್ರೆಟು ಇಲ್ಲ. ಸೊ ನಾನು ಒಂದೇ ದಿನಕ್ಕೆ ಕರೋಡ್ಪತಿನೂ ಆಗಲ್ಲ ಇದರಲ್ಲಿ, ಓಕೆನಾ. ಒಂದೇ ದಿನಕ್ಕೆ ಬರ್ಬಾದ್ ಕೂಡ ಆಗೋದಿಲ್ಲ. ಸೊ ಅದಕ್ಕೆ ಹೇಳಿದ್ದು ನಾನು ರಿಸ್ಕ್ ರಿವಾರ್ಡ್ ಪ್ರಕಾರ ಮ್ಯಾಚ್ ಆಯಿತು. 2 ಟ್ರೇಡು, 1-2 ಟ್ರೇಡಲ್ಲಿ ಐ ಫಿನಿಶ್ ದ ಡೇ. ಇಫ್ ಐ ಹೋಲ್ಡ್ ಇಟ್ ಡೆಫಿನೆಟ್ಲಿ ಐ ಕುಡ್ ಹ್ಯಾವ್ ಮೇಡ್ ಇಟ್ ಅನದರ್ 30-40K ಒಪ್ಕೊಳ್ತೀನಿ. ಬಟ್ ನನಗೆ ಗೊತ್ತಿಲ್ಲ, ನನಗಂತೂ ಕನಸಂತೂ ಬಿದ್ದಿಲ್ಲ ಮಾರ್ಕೆಟ್ ಇಷ್ಟು ದೂರ ಬೀಳುತ್ತೆ ಅಂತ. ಇದಂತೂ ಗೊತ್ತಿತ್ತು ಮಾರ್ಕೆಟ್ ಇಲ್ಲೊಂದು 10-12 ಪಾಯಿಂಟ್ ಅಂತೂ ಕೊಡುತ್ತೆ ಅಂತ. ದಟ್ ಐ ಕ್ಯಾಪ್ಚರ್ಡ್, ಐ ಫಿನಿಶ್ ದ ಡೇ. ಇವತ್ತು ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದವ್ರಿಗೂ ಏನು ಲಾಸ್ ಮಾಡಿಲ್ಲ ಮಾರ್ಕೆಟು. ಇಫ್ ಯು ಟು ಟ್ರೇಡ್ ಇಟ್ ಇನ್ ಬ್ರೇಕೌಟ್ ದೇ ಗಾಟ್ ವೆರಿ ಗುಡ್ ಮೂವ್ಮೆಂಟ್, ಓಕೆನಾ. ಸೊ ಯೂಶಲಿ ಇಷ್ಟು ಗ್ಯಾಪ್ ಒಂದು ಸೈಡ್ ಮೂವ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ ರಿಟ್ರೇಸ್ಮೆಂಟ್ ಬಂದಾಗ ಬ್ರೇಕೌಟ್ಗಳು ಸ್ಲೋ ಆಗುತ್ತೆ. ಬಟ್ ಇವತ್ತು ಬ್ರೇಕೌಟಲ್ಲಿ ಕೂಡ ಅಮೌಂಟ್ ಮಾಡಿಕೊಟ್ಟಿದೆ, ನಿಮಗೆ ಒಳ್ಳೆ ಅಮೌಂಟ್ನೇ ಮಾಡಿಕೊಟ್ಟಿದೆ. ಅದಕ್ಕಿಂತ ಇನ್ನೇನು ಬೇಕು. ಸೊ ಆಲ್ವೇಸ್ ಕೀಪ್ ಕಾಲ್ಮ್, ಮೈಂಡ್ ಸೆಟ್ನ ರಿಲ್ಯಾಕ್ಸ್ ಇಟ್ಕೊಳ್ಳಿ. ಆಲ್ವೇಸ್ ಪೀಸ್ಫುಲ್ಲಾಗಿರಿ. ಟ್ರೇಡಿಂಗ್ನ ಈಸಿ ಮಾಡ್ಕೊಳ್ಳಿ, ಈಸಿ ಆಗ್ತಾ ಹೋಗುತ್ತೆ, ಓಕೆನಾ. ಇದನ್ನು ಹೇಳಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಲೈಕ್ ಲಾಸ್ಟ್ 3-4 ವೀಡಿಯೋಸಲ್ಲಿ ಡೆಫಿನೆಟಾಗಿ ಒಂದು ಒಳ್ಳೆ ಲೈಕ್ಸ್ ಬಂದಿದೆ. ನಿಮಗೆ ಖುಷಿ ಅನಿಸಿದರೆ ಲೈಕ್ ಮಾಡಿ, ಬಿಕಾಸ್ ಇದರಲ್ಲಿ ನಾನು ನಾಲೆಡ್ಜ್ ಬಿಟ್ಟು ಬೇರೆ ಏನು ನಿಮಗೆ ಹೇಳ್ತಾ ಇಲ್ಲ. ನಾನು ಯೂಟ್ಯೂಬ್ ಇದರಲ್ಲಿ ಕೂಡ ನಾನು ಮಾನಿಟೈಸೇಷನ್ ಮಾಡ್ಕೊಂಡಿರೋದು ಎಜುಕೇಷನ್ ಪರ್ಪಸ್ ಅಂತಲೇ, ಬಿಕಾಸ್ ನನಗೆ ಎಜುಕೇಷನ್ ಬಿಟ್ಟು ಕಾಲ್ ಟಿಪ್ಸ್ ಕೊಡೋ ಉದ್ದೇಶ ನಂದಲ್ಲ. ನಿಮಗೆ ಖುಷಿ ಅನಿಸಿದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮಗೂ ಏನು ಕಳ್ಕೊಳ್ಳಲ್ಲ, ನೀವು ಡಾಟಾ ಏನು ಕಳ್ಕೊಳ್ಳಲ್ಲ. ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಲೈಕ್ ಓಕೆ ವಿಡಿಯೋಸ್ ಗೋಯಿಂಗ್ ಗುಡ್ ಅನಿಸುತ್ತೆ ಅಷ್ಟೇ. ಅದಕ್ಕಿಂತ ಇನ್ನೇನು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನಗೆ. ಸೊ ನಿಮಗೆ ಖುಷಿ ಅಂತ ಕಂಫರ್ಟಬಲ್ ಅನಿಸಿದರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನಮಗೂ ಸ್ವಲ್ಪ ನಾಲೆಡ್ಜ್ ಬೇಕು ಅನ್ನೋರು, ಇಂಡೆಕ್ಸ್ ಎಸ್ಪೆಷಲಿ ಇಂಡೆಕ್ಸ್ ಟ್ರೇಡಿಂಗ್ ಮಾಡೋರಿಗೆ, ಸೊ 8ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್. ಮೋಸ್ಟ್ಲಿ ಇದೆ ಹ್ಯಾಪಿ ವೀಕೆಂಡ್. ಸೊ ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.